ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ನಿರ್ದೇಶಕ ಸ್ಥಾನದ ಕಣದಿಂದ ಹಿಂದೆ ಸರಿದಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ. ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಕಣದಿಂದ ಹಿಂದಕ್ಕೆ ಸರಿದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮನವೊಲಿಕೆ ಹಿನ್ನೆಲೆಯಲ್ಲಿ ಕಣದಿಂದ ಹಿಂದಕ್ಕೆ ಸರಿದಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕಳೆದ 4-5 ತಿಂಗಳುಗಳಿಂದಲೂ ಕೂಡ ತಯಾರಿಯನ್ನ ನಡೆಸಿಕೊಂಡಿದ್ರು ಚನ್ನರಾಜ್ ಅವರು. ಖಾನಾಪುರ ತಾಲೂಕಿನಿಂದ ಕಣಕ್ಕೆ ಇಳಿಯೋದಕ್ಕೆ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿದ್ರು ಚನ್ನರಾಜ್. PKPS ನಿರ್ದೇಶಕರ ಮನ ಗೆಲ್ಲೋದಕ್ಕೆ ಯಶಸ್ವಿಯಾಗಿದ್ದಂತಹ ಚನ್ನರಾಜ್ ಮತ್ತೆ ಜಿಲ್ಲೆಯ ರಾಜಕಾರಣ ದೃಷ್ಟಿಯಿಂದ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಚನ್ನರಾಜ್. ಚುನಾವಣೆ ಕಣದಿಂದ ಚನ್ನರಾಜ್ ಹಿಂದೆ ಸರಿದಿದ್ಯಾಕೆ ಎಂಬ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನ ಹಂಚಿಕೊಳ್ತೇವೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಚುನಾವಣೆ ಅಕ್ಟೋಬರ್ದಲ್ಲಿ ಜರುಗ್ತಾ ಇದೆ. ಆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ವಿರೋಧ ಆಗ್ತಾ ಇದೆ, ಕೆಲವು ಕಡೆ ಸ್ಪರ್ಧೆ ಆಗ್ತಾ ಇದೆ. ಮತ್ತು ಇದು ಈಗೆಲ್ಲ ಹೇಳಿದಂತೆ ಇದು ಯಾವುದೇ ರಾಜಕೀಯ ಪಕ್ಷದ ಮೇಲೆ ಚುನಾವಣೆ ಆಗುವಂಥ ಚುನಾವಣೆ ಅಲ್ಲ. ಸೊ ರೈತರ ಹಿತದೃಷ್ಟಿಯಿಂದ ಮತ್ತು ಜಿಲ್ಲೆಯ ಹಿತದೃಷ್ಟಿಯಿಂದ ಚುನಾವಣೆ ಆಗ್ತಾ ಇದೆ. ಕೆಲವು ಕಡೆ ವಿರೋಧ ಆಗ್ತಾ ಇದೆ, ಕೆಲವು ಕಡೆ ಚುನಾವಣೆ ಆಗ್ತದೆ, ಈಗಾಗಲೇ ಹೇಳಿದ್ದೀನಿ. ಸೊ ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಖಾನಾಪುರದಿಂದ ಚನ್ನರಾಜ್ ಹಟ್ಟಿಹೊಳಿ ಸ್ಪರ್ಧೆ ಮಾಡಲಿಕ್ಕೆ ಕಳೆದ 4-5 ತಿಂಗಳಿಂದ ಪ್ರಯತ್ನ ಮಾಡಿದರು. ಸಾಕಷ್ಟು PKPS ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದರು, ಅದನ್ನು ಬೆಂಬಲ ಕೂಡ ಪಡೀಲಿಕ್ಕೆ ಯಶಸ್ವಿ ಆಗಿದ್ದರು. ಆದರೆ ಜಿಲ್ಲೆಯ ರಾಜಕಾರಣಿ ಮತ್ತು ರಾಜಕೀಯ ದೃಷ್ಟಿಯಿಂದ ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾ ಇದ್ದೀವಿ. ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಚನ್ನರಾಜ್ ಅವರು ನಾನು. ಹೀಗಾಗಿ ಅವರ ಖಾನಾಪುರದಿಂದ ಇನ್ನು DCC ಬ್ಯಾಂಕ್ಗೆ ಸ್ಪರ್ಧೆ ಮಾಡ್ತಾಯಿದ್ರು. ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿದಿದ್ದಾರೆ. ಮತ್ತು ಇದ್ರ ಬಗ್ಗೆ ವಿವರವಾಗಿ ನಂತರ ಯಾಕೆ ಸರಿಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, DCC ಬ್ಯಾಂಕ್ ಚುನಾವಣೆಯಿಂದ ಇದೀಗ ಹಿಂದೆ ಸರಿದಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಅವರ ಮನವೊಲಿಸುವಲ್ಲಿ ಜಾರಕಿಹೊಳಿ ಅವರು ಕೂಡ ಯಶಸ್ವಿಯಾಗಿದ್ದಾರೆ. 3-4 ತಿಂಗಳಿಂದ ತಯಾರಿ ಕೂಡ ಆಗಿತ್ತು, ಮನವ ಕೂಡ ಒಲಿಸಿದ್ರು. ಬಟ್ ಆದರೆ ಈಗ ಹಿಂದೆ ಸರಿಯೋದಕ್ಕೆ ಕಾರಣ ಏನು? ಕಾರಣ ಕೂಡ ಏನೋ ಹೇಳಿಲ್ಲ ಸತೀಶ್ ಜಾರಕಿಹೊಳಿ ಅವರು. ಈಗ ಏನು ಹೇಳ್ತಾ ಇದ್ದಾರೆ ಚನ್ನರಾಜ್ ಅವರು, ಯಾವ ಕಾರಣಕ್ಕಾಗಿ ಹಿಂದೆ ಸರಿದಿದ್ದಾರೆ ಅಂತ ಹೇಳಿ? ಎಸ್ ರಮ್ಯ, ಏನಂತಂದ್ರೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಏನಂತಂದ್ರೆ ನಿನ್ನೆ ಒಂದು ಮಿಂಚಿನ ಬೆಳವಣಿಗೆ ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ DCC ಬ್ಯಾಂಕ್ ಅದು ಬೆಳಗಾವಿಯಲ್ಲಿ ಅಂದ್ರೆ 14 ಸ್ಥಾನಗಳಿಗೆ ದೊಡ್ಡದಾದ ಚುನಾವಣೆ ನಡೀತಕ್ಕಂತ ಹೇಳ್ಬಹುದು. ಯಾಕಂತಂದ್ರೆ ಪ್ರಾಥಮಿಕ ಏನು ಸಹಕಾರಿ ಸಂಘಗಳು ಏನು ನಿರ್ದೇಶಕ ಸ್ಥಾನಕ್ಕಾಗಿ ಏನು ಆಯಾ ತಾಲೂಕಿನಿಂದ ಒಬ್ಬೊಬ್ಬರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಏನು ಪಕ್ಷಾತೀತವಾಗಿ ಏನು ಜಾರಕಿಹೊಳಿ ಕುಟುಂಬದವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅಂದ್ರೆ ನಮ್ಮ ಪೆನಲ್ಲೇ ಅಧಿಕಾರಕ್ಕೆ ಬರಬೇಕು ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಆಮೇಲೆ ಪ್ರಭಾಕರ್ ಕೋರೆ ಹಾಗೂ ಲಕ್ಷ್ಮಣ್ ಸವದಿ ಕೂಡಿ ಏನಂತಂದ್ರೆ ತಮ್ಮ ಅಭ್ಯರ್ಥಿಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ನಡೆಸಿದ್ರೆ, ಕೆಲವು ಕಡೆ ಏನಂತಂದ್ರೆ ಕೆಲವು ಅಭ್ಯರ್ಥಿಗಳು ನಾನು ನಿಲ್ತೇನೆ ಅನ್ನೋ ನಿಟ್ಟಿನಲ್ಲಿ ಚುನಾವಣೆಗೆ ಕೂಡ ತಯಾರಿಯನ್ನು ನಡೆಸಿದ್ರೆ. ಆದ್ರೆ ಈಗ ಬೆಳವಣಿಗೆ ಅಂತಂದ್ರೆ MLC ಚನ್ನರಾಜ್ ಹಟ್ಟಿಹೊಳಿ ಕೂಡ ಈಗ ಏನು ಕಣದಿಂದ ಹಿಂದೆ ಸರಿದಿರೋ ಮಾಹಿತಿಯನ್ನ ಸದ್ಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದು ಯಾವ ಕಾರಣಕ್ಕಾಗಿ ಏನು ಹಿಂದೆ ಸರಿದರನ್ನು ಇನ್ನೂ ಕೂಡ ಸ್ಪಷ್ಟತೆ ಗೊತ್ತಾಗಿಲ್ಲ. ಈ ಬಗ್ಗೆ ಚನ್ನರಾಜ್ ಹಟ್ಟಿಹೊಳಿ ಅವರೇ ನೇರವಾಗಿ ಮಾತಾಡಿ ಈ ವಿಷಯನ್ನ ಏನು ಪ್ರಸ್ತಾಪ ಮಾಡಬೇಕಾಗಿದೆ. ಹಾಗಾಗಿ ಈ ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ಏನು ಯಕ್ಷ ಪ್ರಶ್ನೆ ಆಗಿದೆ. ಇನ್ನೊಂದು ರಮ್ಯ ಏನಂತಂದ್ರೆ ಅವರು ಖಾನಾಪುರ ಕ್ಷೇತ್ರದಿಂದ ಏನು DCC ಬ್ಯಾಂಕಿಗೆ ಚುನಾವಣೆಗೆ ಕಣಕ್ಕೆ ನಿಲ್ಲಕ್ಕೆ ಎಲ್ಲ ತಯಾರನ್ನ ಮಾಡ್ಕೊಂಡಿದ್ರು. ಕಳೆದ 4-5 ತಿಂಗಳಿಂದ ಏನು ಸ್ಥಳೀಯವಾಗಿರುವಂತಹ ಸಂಸ್ಥೆಗಳ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಟುಕೊಂಡಿದ್ರು. ಅಲ್ಲದೆ ಜನಪ್ರಿಯ ಕೂಡ
ಹೆಸರುವಾಸಿಯನ್ನು ಮಾಡ್ಕೊಂಡಿದ್ರು. ಆದ್ರೆ ಏಕಾಏಕಿ ಹಿಂದೆ ಸರಿದ್ರ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ರಮ್ಯ. ಯಾಕಂದ್ರೆ ಅಲ್ಲಿ ಈಗ ಏನು ಮಾಜಿ ಶಾಸಕಿಯಾದಂತಹ ಅಂಜನಿ ನಿಂಬಾಳ್ಕರ್ ಕೂಡ ಏನು ಸ್ಪರ್ಧೆ ಮಾಡ್ಲಿಕ್ಕೆ ಹೊರಟಿದ್ರು. ಅಲ್ಲದೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರ ಪೆನಲ್ದಿಂದ ಏನು ಅರವಿಂದ್ ಪಾಟೀಲ್ರು ಕೂಡ ಏನು ಚುನಾವಣೆಗೆ ನಿಲ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವರಿಬ್ಬರ ನಡುವೆ ಮೂರನೇದಾಗಿ ಏನು ಚಂದ್ರರಾಜ್ ಹಟ್ಟಿಗಳು ಕೂಡ ತಾವು ಕೂಡ ಓಡಾಡಿ ಏನಂತಂದ್ರೆ ಆ ಭಾಗದಲ್ಲಿ ಕಣಕ್ಕೆ ನಿಲ್ಲಕ್ಕೆ ಸಾಕಷ್ಟು ತಯಾರಿನ ನಡೆಸಿದ್ರು. ಆದ್ರೆ ಈ ನಿಟ್ಟಿನಲ್ಲಿ ಈಗ ಸದ್ಯ ನೋಡ್ತಾ ಇದ್ದಾರೆ ಇವರು ಹಿಂದೆ ಸರಿದ್ರು ನಿಟ್ಟಿನಲ್ಲಿ ಯಾವ ಅಭ್ಯರ್ಥಿಯನ್ನ ಇವರು ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ, ಈ ಅಂದ್ರೆ ಅರವಿಂದ್ ಪಾಟೀಲ್ ಹಾಗೂ ಅಂಜಲಿ ನಿಂಬಾಳ್ಕರ್ ಮಧ್ಯೆ ಯಾರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ, ಇಲ್ಲ ಅಲ್ಲಿ ಕೂಡ ಚುನಾವಣೆ ನಡೀತಾ ಅನ್ನೋ ನಿಟ್ಟಿನಲ್ಲಿ ಈಗ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಹುಟ್ಟಾಕಿದೆ ಅಂತ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.